ವಿಧಾನಸಭೆಯಲ್ಲಿ ಎರಡೂ ವಿಧೇಯಕ ಅಂಗೀಕಾರ ಆಗಿದೆ. ವಿಧಾನಸಭೆಯಲ್ಲಿ ಗದ್ದಲದ ನಡುವೆ ವಿಧೇಯಕ ಅಂಗೀಕಾರ ಆಗಿರುವಂತದ್ದು. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ ಅಂಗೀಕಾರ ಮಾಡಲಾಗಿದೆ. ಕೆಟಿಸಿಪಿ ತಿದ್ದುಪಡಿ ವಿಧೇಯಕ ಅಂಗೀಕಾರ ಆಗಿದೆ. ಕೆಟಿಸಿಪಿ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆಗೆ ಸಂಬಂಧಪಟ್ಟಂತದ್ದು. ಗದ್ದಲದ ನಡುವೆ ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಸದನದಲ್ಲಿ ಇದೆ ಅಂತ ಹೇಳಿ. ನಾಗೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಒಳಗೂ ಮತ್ತು ಹೊರಗೂ ಗದ್ದಲದ ಗೂಡಾಗ್ಬಿಟ್ಟಿದೆ ವಿಧಾನಸೌಧ. ಅದರ ಮಧ್ಯದಲ್ಲಿ ಈಗ ಈ ಎರಡೂ ವಿಧೇಯಕಕ್ಕೆ ಅಂಗೀಕಾರವನ್ನು ಕೊಟ್ಟಿದ್ದಾರೆ. ಗದ್ದಲದ ನಡುವೆ ಎರಡೂ ವಿಧೇಯಕ ಅಂಗೀಕಾರ ಆಗಿದೆ. ನಿಗದಿತ ಸಮಯದಲ್ಲಿ ಬಡಾವಣೆ ಅಭಿವೃದ್ಧಿ ಮಾಡದವರಿಗೆ ದಂಡ ವಿಧಿಸಲಾಗಿದೆ. 3% ಪೆನಾಲ್ಟಿ ವಿಧಿಸುವುದಕ್ಕೆ ವಿಧೇಯಕದಲ್ಲಿ ಅವಕಾಶ ಇದೆ. ಅಭಿವೃದ್ಧಿ ಮಾಡಿರುವಂತಹ ಸೈಟ್ ಮಾರಾಟಕ್ಕೆ ಅವಕಾಶ ಇದೆ. 3% ಶುಲ್ಕ ವಿಧಿಸಿ ಮಾರಾಟ ಮಾಡೋದಕ್ಕೆ ಅವಕಾಶ ಇದೆ. ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಅನ್ನೋದು ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರೆತಿದೆ. ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ಅಧ್ಯಕ್ಷರೇ, ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ಮಾನ್ಯ ಅಧ್ಯಕ್ಷರೇ, ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ಮಾನ್ಯ ಅಧ್ಯಕ್ಷರೇ, ಮನೆಗೆ ಹೋಯ್ತು. ವಿಧೇಯಕಗಳನ್ನ ಅಂಗೀಕರಿಸಿಕೊಟ್ಟದ್ದಕ್ಕೆ ಧಿಕ್ಕಾರ. ನಾನು ತಮ್ಮ ಮುಖಾಂತರ ಮತ್ತೊಮ್ಮೆ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಸಾರ್ವಜನಿಕ ಮಹತ್ವದ ವಿಷಯಗಳು ಅದರಲ್ಲಿ ಜನತಾ ದಳದವರು ಕೂಡ ಮನವಿಯನ್ನ ಕೊಟ್ಟಿದ್ದಾರೆ. ಅವರು ಜನತಾ ದಳದವರು ಮನವಿಯನ್ನ ಕೊಟ್ಟು ರಾಜ್ಯದಲ್ಲಿ ಮುಂಗಾರು ಮಳೆ ಕೊರತೆಯಿಂದ ಬರಪೀಡಿತ ಪ್ರದೇಶಗಳಲ್ಲಿ ಬರ ಪರಿಹಾರ ಕಾಮಗಾರಿಗಳನ್ನು ಕೈಗೊಳ್ಳೋದರ ಬಗ್ಗೆ ಸರ್ಕಾರದ ಗಮನ ಸೆಳೆಯಬೇಕು ಅಂತೇಳಿ ಜನತಾ ದಳದವರು ನೋಟಿಸ್ ಕೊಟ್ಟಿದ್ದಾರೆ.